ಏಪ್ರಿಲ್ 15, 2019 ಬೆಂಗಳೂರದಾಗಿರೋ ವೈಟ್ ಫೀಲ್ಡ್ ಏರಿಯಾ ಒಳಗ ಒಬ್ಬಕಿ ಪ್ರೆಗ್ನೆಂಟ್ ಲೇಡಿ ಫುಟ್ಪಾತ್ ಕಡೆ ಕುಂತ ಅಳಾತಿದ್ಲ. ಅಲ್ಲಿ ಅಡ್ಡಾಡೋ ಜನ ಎಲ್ಲರೂ ಆಕಿನ್ ಕೂಗ ಇಗ್ನೋರ್ ಮಾಡಾತಿದ್ರ. ಅದೇ ಟೈಮ್ದಾಗ ಒಬ್ಬ ಆಟೋ ಡ್ರೈವರಿನ ಕಣ್ಣ ಆ ಹೆಣ್ಮಗಳ ಮೇಲೆ ಹೋತ. ಕೂಡ್ಲೆ ಅವ್ರ ತಮ್ಮ ಆಟೋದಾಗ ಕುಡ್ಸಿ ಆಸ್ಪತ್ರೆಗೆ ಕರ್ಕೊಂಡೋದ್ರ. ಪೇಷಂಟ್ ಇಂದ ಡೀಟೇಲ್ಸ್ ತುಂಬೋ ಮುಂದೆ ಗೊತ್ತಾತ ಆ ಹೆಣ್ಮಗಳ ಹೆಸರು ನಂದಿತಾ ಅಂತ ಹೇಳಿ. ರಾತ್ರಿ 9:30 ಸುಮಾರು ನಂದಿತಾ ತನ್ನ ಕೂಸಿಗ ಈ ಪ್ರಪಂಚಕ್ಕೆ ತೋರಿಸಿದ್ರು. ಆದ್ರೆ ಅದು 7 ತಿಂಗಳದ ಹುಟ್ಟಿದ ಕೂಸಿಗ ಬ್ರೀದಿಂಗ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ಆ ಆಸ್ಪತ್ರೆ ಸ್ಟಾಫ್ ಈ ಕೂಸಿಗ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತೇಳಿ ಆ ಆಟೋ ಡ್ರೈವರಿಗೆ ತಿಳಿಸಿದ್ರು. ತಡ ಮಾಡ್ಲಾರ್ದ ಆ ಮನುಷ್ಯ ಆ ಕೂಸಿಗೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರಿಗೊಂದು ಕಾಲ್ ಬಂತ. ಕಾಲ್ದಾಗ ಗೊತ್ತಾತ ನಂದಿತಾ ಆಸ್ಪತ್ರೆಯಲ್ಲಿಂತ ನಾಪತ್ತೆ ಆಗ್ಬಿಟ್ಟಾಳಂತ. ಆ ಟೈಮ್ದಾಗ ಆಟೋ ಡ್ರೈವರಿಗೆ ಮುಂದೆ ಏನು ಮಾಡ್ಬೇಕಂತೇಳಿ ಗೊತ್ತಾಗತ್ತಿರ್ಲಿಲ್ಲ. ಆ ಕೂಸಿಗೆ ಬಿಟ್ಟು ಹೋಗಾಕ ಅವ್ರ ಮನಸ್ಸಾಗತ್ತಿರ್ಲಿಲ್ಲ. ಮದ್ವಿಯಾಗಿ 2 ಮಕ್ಕಳಿದ್ದಿದ್ದ ಮನುಷ್ಯ ಆ ಸಣ್ಣ ಹುಡುಗಿಗ ಅಡಾಪ್ಟ್ ಮಾಡಾಕ ನಿರ್ಧಾರ ಮಾಡಿದ್ದ. ಆದ್ರೆ 18 ದಿನ ಬ್ರೀದಿಂಗ್ ಪ್ರಾಬ್ಲಮ್ ನಿಂತ್ರ ಹೋರಾಡಿ ಕೊನೆಗೆ ಒಂದಿನ ತನ್ನ ಉಸಿರು ಬಿಟ್ಬಿಟ್ಲ.